ಮಂಜಾಡಿ ಅನ್ನೋ ಕಾಡಲ್ಲಿ ಒಂದು ವಯಸ್ಸಾದ ಸಿಂಹ ವಾಸ ಮಾಡ್ತಿತ್ತು. ಒಂದಿವಸ ಅದು ಅದರ ಗುಹೆಯ ಆಚೆ ಇರೋ ಮರದ ಕೆಳಗೆ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿತ್ತು. ಅವಾಗ ತೇಂದುವ ಮಂತ್ರಿ ಅಲ್ಲಿಗೆ ಬರುತ್ತೆ. ಮಹಾರಾಜ, ಪೂರ್ತಿ ಕಾಡನ್ನ ನಾನು ಹುಡ್ಕೊಂಡು ಬಂದ್ಬಿಟ್ಟೆ. ಒಂದು ಜಿಂಕೆ ಸಿಕ್ಕಿದೆ. ಎಲ್ಲಿದೆ ಆ ಜಿಂಕೆ? ಎಲ್ಲಿದೆ? ತಗೊಂಬ, ನಂಗೆ ತುಂಬಾ ಹಶುವಾಗ್ತಾ ಇದೆ. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜ. ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಹೌದು ಮಂತ್ರಿ, ಅದ್ರ ಬಗ್ಗೆನೇ ಪೂರ್ತಿ ದಿನ ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ವಯಸ್ಸಾಗ್ತಾ ಇದೆ. ನಂಗೆ ನನ್ನ ಯವ್ವನ ಬೇಕು. ಮಹಾರಾಜ, ಚಿಂತೆ ಮಾಡಬೇಡಿ. ನನ್ನ ಹತ್ರ ಒಂದು ಔಷಧಿ ಇದೆ. ಅದು ನಿಮ್ಮ ಕಷ್ಟವನ್ನು ನೀಗಿಸುತ್ತೆ. ನಿಮ್ಮ ಯವ್ವನವನ್ನು ವಾಪಸ್ ತರೋದಕ್ಕೆ ಅದು ಸಹಾಯ ಮಾಡುತ್ತೆ. ನಾ ಅದನ್ನ ನನ್ನ ಜೊತೆಗೆ ತಗೊಂಬರ್ತೀನಿ. ಓಹೋ, ನಿಜಾನಾ? ಹಾಗಾದ್ರೆ ಅದನ್ನ ಬೇಗ ತಗೋಬಾ. ನಾನು ಅದಕ್ಕೋಸ್ಕರನೇ ವರ್ಷದಿಂದ ಕಾಯ್ತಾ ಇದ್ದೀನಿ. ಸರಿ ಸರಿ, ನಾ ಅದನ್ನು ಬೇಗ ತಗೊಂಬರ್ತೀನಿ. ಅಯ್ಯೋ, ಈ ಮುದುಕ ಸಿಂಹನ್ಗೋಸ್ಕರ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಇದು ಬರೀ ಜಿಂಕೆ ಮಾಂಸ ಮಾತ್ರ ತಿನ್ನುತ್ತೆ. ನಾನು ಇದಕ್ಕೆ ಯವ್ವನವನ್ನ ಕೊಡಬೇಕು. ಆವಾಗ್ಲೇ ನಾನ್ ಕೆಲಸ ಮಾಡದೆ ಇರಬಹುದು. ಈ ತರ ಹೇಳಿ ತೇಂದುವ ಅಲ್ಲಿಂದ ಹೊರಟು ನರಿ ಹತ್ರ ಹೋಗುತ್ತೆ. ಏಯ್ ಕತ್ತೆ, ಹೋಗಿ ಎಲೆ ಎಲ್ಲ ತಗವಾ. ಹೊರ ವೈದ್ರೆ ನಾನು ಕೊತ್ತೆ ಎಲ್ಲೋ ಬಾಲು ಬಾಲು. ಅರೆ, ನೀವಿಬ್ರು ಕೂಡ ನೋಡೋದಿಕ್ ಒಂದೇ ರೀತಿನೇ ಇರೋದು. ಆವಾಗ ಆ ಕರಡಿ ದೂರದಲ್ಲಿ ತೇಂದುವ ಬರೋದನ್ನ ನೋಡುತ್ತೆ. ಕೇಳಿ ವೈದ್ರೆ, ಅಲ್ಲಿ ನೋಡಿ ಯಾರು ಬರ್ತಾ ಇದಾರಂತ. ನಿಂಗೇನು ಕಣ್ ಕಾಣಿಸ್ತಿಲ್ಲ? ಅವ್ನು ಬರ್ತಾ ಇರೋದು ಚಿರತೆ ಮಂತ್ರಿ. ನಮ್ಮ ರಾಜ್ಯದ ಮಂತ್ರಿಗೆ ಇಲ್ಲಿ ಬರೋದಕ್ಕೆ ಯಾವ ರೀತಿ ಅವಶ್ಯಕತೆ ಉಂಟಾಯ್ತು? ನಮಸ್ತೆ ವೈದ್ರೆ, ನಾನು ಏನ್ ಹೇಳಲಿ, ನಾನು ದೊಡ್ಡ ಸಮಸ್ಯೆಲಿದ್ದೀನಿ. ಹೌದಾ, ಏನಾಯ್ತು? ನಿಮ್ಗೆ ಗೊತ್ತು ತಾನೆ, ಸಿಂಹರಾಜರಿಗೆ ಈಗ ವಯಸ್ಸಾಗ್ಬಿಟ್ಟಿದೆ. ಅದ್ ನಂಗೆ ಗೊತ್ತು. ವೈದ್ರೆ, ಈ ಔಷಧಿ ಎಲೆಯನ್ನು ನಾನು ಏನ್ ಮಾಡ್ಲಿ? ಅದನ್ನ ಚೆನ್ನಾಗಿ ಅರ್ದು ನಿನ್ ಮುಖದಲ್ಲಿ ಹಚ್ಕೋ. ಏಯ್ ಮೂರ್ಖತ್ತೆ, ಸೈಡಿಗೆ ಹೋಗೋ. ವೈದ್ರೆ, ಸಿಂಹರಾಜನಿಗೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಅವರು ಜಿಂಕೆ ಮಾಂಸವನ್ನ ಮಾತ್ರ ತಿಂತಾರೆ. ನಂಗೆ ಜಿಂಕೆ ಹುಡುಕಿ ಹುಡುಕಿ ಸುಸ್ತಾಗ್ಬಿಟ್ಟಿದೆ. ಅರೆ, ಎಂತ ಆಯ್ತು? ಇದರಲ್ಲಿ ನನ್ನಿಂದ ಏನ್ ಸಹಾಯ ಮಾಡಕ್ಕಾಗುತ್ತೆ? ಅರೆ ವೈದ್ರೆ, ನಾ ಏನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ, ಅವರಿಗೆ ನೀವೇನಾದ್ರೂ ಮಾಡಿ ಅವರಿಗೆ ಯವ್ವನ ಬರೋ ಹಾಗೆ ಏನಾದ್ರೂ ಔಷಧಿ ಕೊಡ್ತೀರಾ? ಅಯ್ಯೋ ದೇವ್ರೆ, ನನ್ನ ಜೀವ ನನ್ನ ದೇಹದಲ್ಲಿರೋದು ಇವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅರೆ, ಆ ರೀತಿಯೆಲ್ಲ ಏನೂ ಇಲ್ಲ. ನಾನು ಹಂಗೆ ಕೇಳ್ದೆ. ಅವರಿಗೋಸ್ಕರ ಕೆಲಸ ಮಾಡಿ ಮಾಡಿ ನಂಗೆ ಸುಸ್ತಾಗ್ಬಿಟ್ಟಿದೆ. ಹೆಂಗಾದ್ರೂ ನೀವು ನನ್ನ ಕಾಪಾಡ್ತೀರಾ ಅಂತ ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ತೇಂದುವೆವಿನ ಸ್ಥಿತಿನ ಅರ್ಥ ಮಾಡ್ಕೊಂಡು ಆ ನರಿ ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಮಾಡುತ್ತೆ. ನೀನು ಏನು ಚಿಂತೆ ಮಾಡದೆ ಹೋಗು. ನಾನು ಸಿಂಹರಾಜರನ್ನ ಯವ್ವನಾವಸ್ಥೆಗೆ ತರ್ತೀನಿ. ನಿಂಗೆ ಖುಷಿನಾ? ತುಂಬಾ ತುಂಬಾ ಧನ್ಯವಾದ. ವೈದ್ಯರೇ, ನಂಗ್ ಮುಖ ಎಲ್ಲ ಉರಿತಾ ಇದೆ. ಏಯ್, ಏನೋ ಮಾಡಿದೀಯಾ ನೀನು? ಆ ಔಷಧಿ ಎಲೆನ ಮಸ್ತು ನಿನ್ ಮುಖದಲ್ಲಿ ಹಚ್ಕೋಬಿಟ್ಟಿಯಾ? ನೀವು ತಾನು ಹೇಳಿದ್ರಿ. ಅಯ್ಯೋ ದೇವ್ರೇ, ಸರಿ ಹೋಗೋಣ ಬಾ, ನಾವು ಸಿಂಹರಾಜರನ್ನ ಭೇಟಿಯಾಗ್ಬೇಕು. ತೇಂದುವ ಹಾಗೂ ಸಿಂಹರಾಜ ತುಂಬಾ ಹೊತ್ತಿನಿಂದ ನರಿಗೋಸ್ಕರ ಕಾಯ್ತಾನೆ ಕೂತಿದ್ರು. ಮಂತ್ರಿ, ವೈದ್ಯರು ಎಲ್ಲಿದ್ದಾರೆ? ಸ್ವಲ್ಪ ಸಮಯ ಕಾಯೋಣ, ಅವರು ಖಂಡಿತ ಬರ್ತಾರೆ. ಔಷಧಿ ತರಕ್ಕೆ ಸಮಯ ಆಗ್ಬೋದು. ಅರೆ ಮಹಾರಾಜರೇ, ಅಲ್ಲೋಡಿ, ಅವ್ರು ಬರ್ತಾ ಇದ್ದಾರೆ. ನಮಸ್ಕಾರ ಮಹಾರಾಜ. ನಮಸ್ತೆ ನಮಸ್ತೆ. ಈ ಪ್ರಾಣಿ ಯಾರು? ರಾಜ ಅವ್ರೆ, ಇವನು ನನ್ನ ಸಹಾಯಕ, ಕತ್ತೆ. ಕರಡಿ? ಕರಡಿ? ಕರಡಿ. ಹೆದರಿಕೆ ಆಗ್ತಿದ್ಯಾ? ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಆದ್ರೆ ಇವನು ತುಂಬಾ ಮುಖ್ಯವಾದವನು. ಜೇನುತುಪ್ಪ ಕೊಟ್ರೆ ಕುಡಿತಾನೆ, ಮತ್ತೆ ಎಲ್ಲ ಕೆಲಸವನ್ನ ನಾವು ಮಾಡ್ಕೊಡ್ತಾನೆ. ದೀರ್ಘವಾಗಿ ಉಸಿರು ತಗೊಳ್ಳಿ ನೋಡೋಣ. ನಿಮ್ಗೆ ಏನಾದ್ರು ಪೆಟ್ಟು ಬಿದ್ದಿದ್ಯಾ ಅಥವಾ ಏನಾದರೂ ನೋವಿದೆಯಾ? ಎಲ್ಲಾದರೂ ಬಿದ್ಬಿಟ್ರ? ಯಾರಾದ್ರೂ ನಿಮ್ಮನ್ನ ಹೊಡೆದ್ರ? ಇಲ್ಲ ಇಲ್ಲ. ಅರೆ ಇಲ್ಲ ಇಲ್ಲ, ನಿಮ್ಮ ಕಣ್ಣು ತುಂಬಾ ವೀಕ್ ಆಗಿ ಕಾಣ್ತಾ ಇದೆ.
ಹೌದಾ? ಹಾ, ಆದ್ರೆ ಚಿಂತೆ ಮಾಡಬೇಡಿ, ಇದರ ಔಷಧಿ ನನ್ನ ಹತ್ರ ಇದೆ. ಇದು ಆನೆ ಮಾಂಸದಿಂದ ಮಾಡಿದ ಔಷಧಿ. ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ತಗೊಳ್ಳಿ. ಇದು ಜಿಂಕೆ ತೈಲ. ಇದನ್ನ ಸಂಜೆ, ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ತಗೊಳ್ಳಿ. ಮಹಾರಾಜ, ಈ ಔಷಧಿಯನ್ನ ನೀವು ಸರಿಯಾಗಿ ತಗೊಳ್ಳಿ. ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿನ್ನಿ. ಇಲಿ, ಮೊಲ ಅಥವಾ ಈ ಹಲ್ಲಿ. ಮತ್ತೆ ಇನ್ನೊಂದು ವಿಷಯ, ನೀವು ನಿಮ್ಮ ಶಿಕಾರಿಯನ್ನ ನೀವಾಗಿಯೇ ಹಿಡಿದು ತಿನ್ಬೇಕು. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಒಳ್ಳೆ ರೀತಿ ಇದೆಲ್ಲವನ್ನ ಪಾಲನೆ ಮಾಡಿದ್ರೆ ನಾನು ಮತ್ತೆ ಯವ್ವನಾವಸ್ಥೆಗೆ ಬರ್ತೀನಾ? ಹಾ, ಖಂಡಿತ ಖಂಡಿತ ಸರಿ ಆಗ್ತೀರಾ ನೀವು. ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ತುಂಬಾನೇ ಖುಷಿ ಪಡ್ತಾರೆ. ತಾನು ಜವಾನನಾಗ್ಬೋದು ಅಂತ ಹೇಳಿದ್ದನ್ನ ಕೇಳಿ ಹಾಗೂ ನರಿಗೆ ತುಂಬಾ ಬಹುಮಾನನೂ ಕೊಡ್ತಾರೆ. ಆಮೇಲೆ ಹೊರಡುವಾಗ ನರಿ ಹೇಳುತ್ತೆ, ಮಹಾರಾಜ್ ಅವರೇ, ಇನ್ನೊಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಒಂದು ಶಿಕಾರಿಯನ್ನ ಮಾಡಿದ್ರೂ ಕೂಡ ಅದರಲ್ಲಿ ಅರ್ಧ ಭಾಗವನ್ನ ವಯಸ್ಸಾದ ಒಂದು ಪ್ರಾಣಿಗೆ ನೀವು ಕೊಡ್ಬೇಕು. ಆ ವಯಸ್ಸಾದ ಪ್ರಾಣಿ ದೂರದಲ್ಲಿ ಒಂದು ಮಂದಾರ ಪರ್ವತ ಅಂತ ಇದೆ. ಅಲ್ಲಿ ಒಂದು ಆಲದ ಮರದ ಕೆಳಗಡೆ ಅದು ಕುಳಿತಿರುತ್ತೆ. ನೀವ್ ಹೇಳೋ ರೀತಿ ಆ ಪ್ರಾಣಿ ಇರತ್ತಾ? ಹಾ, ಖಂಡಿತ ಅಲ್ಲೇ ನಿಮಗೆ ಸಿಗುತ್ತೆ. ನೀವು ಒಂದ್ ವೇಳೆ ಅರ್ಧ ಬೇಟೆಯನ್ನ ಆ ಪ್ರಾಣಿ ಕೊಟ್ರೆ ಮಾತ್ರ ಔಷಧ ಕೆಲಸ ಮಾಡುತ್ತೆ. ವೈದ್ಯ ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ಅವರ ರೋಗನೆಲ್ಲ ಮರೆತು ಚಿಕ್ಕ ಪ್ರಾಣಿಗಳನ್ನ ಬೇಟೆಯಾಡೋದನ್ನ ಶುರು ಮಾಡುತ್ತೆ. ಆಮೇಲೆ ಆ ಬೆಟ್ಟದ ಮೇಲಿರೋ ಆಲದ ಮರದ ಹತ್ರ ಆ ಸಿಂಹರಾಜ ಹೋಗುತ್ತೆ. ಅಲ್ಲಿ ವಯಸ್ಸಾದ ನರಿ ಕೂತಿರೋದನ್ನ ಸಿಂಹರಾಜ ನೋಡುತ್ತೆ. ಓ, ಒಳ್ಳೆ ಸಮಯ. ಯಾವುದೋ ವಯಸ್ಸಾದ ನರಿ ಇದೆ. ವಯಸ್ಸಾದ ನರಿಯೇ, ತಗೋ. ನಾಳೆನೋ ಇಲ್ಲೇ ನೀನು ಇದ್ರೆ ನಾನಿಂಗೆ ಆಹಾರ ಕೊಡ್ತೀನಿ. ನಾನು ಅದೃಷ್ಟ ಮಾಡಿರ್ಬೇಕು, ನೀವು ನನ್ನ ಭೇಟಿ ಆಗ್ತಾ ಇದ್ದೀರಾ. ನೀವು ಒಬ್ಬ ರಾಜರು, ನೀವು ಮಹಾನ್. ಮೂರ್ಖ ರಾಜ, ಎಲ್ಲ ದಿನ ಹಿಂಗೆ ಆದ್ರೆ ನಾನು ಬೇಟೆಯಾಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಈ ತರ ಯೋಚನೆ ಮಾಡಿ ಸಿಂಹರಾಜ ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಡುತ್ತೆ. ಆಮೇಲೆ ಇದೇ ಅದರ ಅಭ್ಯಾಸವಾಗುತ್ತೆ. ಪ್ರತಿದಿನ ಆ ವಯಸ್ಸಾದ ನರಿ ಸಿಂಹ ಬರೋದಕ್ಕೋಸ್ಕರ ಕಾಯ್ತಿತ್ತು. ಪ್ರತಿ ದಿವಸ ಸಿಂಹರಾಜ ಈ ತರ ಮಾಡೋದನ್ನ ನೋಡಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಸಿಂಹನ ನೋಡಿ ತುಂಬಾ ಹೆದರ್ತಿತ್ತು. ಆಮೇಲೆ ಹೀಗೆ ಒಂದು ದಿವಸ, ಈಗ ನಾವು ಏನ್ ಮಾಡೋದು? ನಮ್ಮ ಪ್ರಾಣನು ಹೋಗೋ ಸಮಯ ಬಂತು. ಅರೆ, ನಾವೊಂದು ಉಪಾಯವನ್ನ ಹುಡುಕ್ಬೇಕು. ಎಂತ ದಾರಿ ಅದು? ನಾವು ಕಾಡನ್ ಬಿಟ್ಟು ಸಿಟಿಗೆ ಹೋದ್ರೆ ಜನರ್ ನಮ್ಮನ್ನ ಹಿಡ್ಕೋತಾರೆ, ಇಲ್ಲಿದ್ರೆ ಸಿಂಹ ನಮ್ಮನ್ನ ಹಿಡ್ಕೋತಾನೆ. ಸರಿಯಾಗಿ ಹೇಳ್ದೆ, ನಾವು ಎಲ್ಲ ಹೋಗಕ್ಕಾಗಲ್ಲ, ತುಂಬಾ ಅಪಾಯಕಾರಿ. ನಾವ್ ಈ ರೀತಿ ಸಾಯೋದಕ್ಕ ಜನ್ಮವನ್ನ ತಗೊಂಡ್ವಿ. ಎಲ್ಲ ಅದನ್ನ ನಾವ್ ಹೇಗ್ ಮಾಡಕ್ಕಾಗತ್ತೆ? ಇದ್ರ ಹಿಂದ್ಗಡೆ ಇರೋದು ಆ ನರಿನೇ. ಆ ರೀತಿ ಇದ್ರೆ ಒಂದು ಉಪಾಯವಿದೆ. ಏನು ಉಪಾಯ? ರೈತರ ಸಹಾಯಕ ಅಕಾರ್ಡಿ ನಂಬರ್ 1 ಮೂರ್ಖ. ಅದು ಮಾತ್ರವಲ್ಲ, ಅವನಿಗೆ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ. ನಾವೇನಕ್ಕೆ ನಮ್ಮ ಸಹಾಯಕ್ಕೆ ತಗೊಂಬಾರ್ದು? ಸರಿಯಾಗಿ ಹೇಳ್ದೆ, ಈಗ ನನ್ ಜೊತೆ ಬಾ. ಆಮೇಲೆ ಈ ತರ ಅವರ ಸಮೂಹದಿಂದ ಒಂದು ಇಲಿ ಹಾಗೂ ಮೊಲ ಕರಡಿನ ನೋಡಕ್ಕೆ ಅಂತ ಹೊರಡುತ್ತೆ. ಓ ಬಾಲು ಅಣ್ಣ, ಯಾರು ನೀವು ಯಾರಂತನೂ ಗೊತ್ತಾಗ್ತಿಲ್ಲ. ನಾವು ನಿನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀವಿ. ನನ್ನನ್ನ ಏನಕ್ಕೆ? ನೀವು ಈ ಕಾಡಲ್ಲೇ ದೊಡ್ಡವರಲ್ವಾ, ಅದಕ್ಕೆ ನಿಮ್ಗೆ ಗಿಫ್ಟ್ ಕೊಡೋಣ ಅಂತ ನಾವು ಬಂದಿದ್ದೀವಿ. ಹುಡುಗರನ? ಏನ್ ಹುಡುಗರ? ಹಾ, ಜೇನುತುಪ್ಪ. ಜೇನುತುಪ್ಪನ ನೋಡಿದ ತಕ್ಷಣ ಕರಡಿ ಅದನ್ನ ಬೇಗ ಬೇಗ ತಿನ್ನಕ್ಕೆ ಶುರು ಮಾಡುತ್ತೆ. ಕರಡಿಯನ್ನ ನಮ್ಮನ್ನ ಹೇಗಾದ್ರೂ ನೀವೇ ಕಾಪಾಡ್ಬೇಕು. ಓಹೋ, ಇದೋ ಸಮಾಚಾರ. ನೀವ್ ನಮ್ಗೆ ಸಹಾಯ ಮಾಡಿದ್ರೆ ಇನ್ನ ಸ್ವಲ್ಪ ಜೇನುತುಪ್ಪನ ನಾನ್ ತರ್ತೀನಿ. ಹಾಗಿದ್ದಲ್ಲಿ ನಾ ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಬನ್ನಿ, ಸಿಂಹರಾಜರ ಹತ್ರ ಹೋಗಿ ಎಲ್ಲವನ್ನು ಹೇಳೋಣ. ಕರಡಿ, ಇಲಿ, ಮೊಲ ಇದನ್ ನೋಡಿ ತುಂಬಾ ಹೆದರ್ಕೊಂಡಿತ್ತು. ಆದ್ರೂನು ಅವರು ಸಿಂಹದತ್ರ ಎಲ್ಲದನ್ನು ಹೇಳ್ತಾರೆ. ಸಿಂಹರಾಜ, ನೀವು ಮೂರ್ಖರು. ಎಂತ ಹೇಳ್ದೆ? ಅರೆ, ಅವನು ಎಂತ ಹೇಳ್ತಾ ಇದ್ದಾನಂದ್ರೆ, ನೀವು ಆ ನರಿಯ ಮಾತನ್ನ ಕೇಳಿ ನೀವು ಮೊಟ್ಟಾಳ್ರಾಗ್ತಾ ಇದ್ದೀರಾ. ಹೌದು ರಾಜ, ಇದು ಸತ್ಯ.
ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ನಾವು ಅದನ್ನ ಸಾಬೀತ್ ಮಾಡ್ತೀವಿ. ಒಂದ್ ವೇಳೆ ಬೇಕಂದ್ರೆ ನೀವು ನನ್ನನ್ನ ಆಲದ ಮರದ ಹತ್ರ ತಗೊಂಡೋಗಿ ಬಿಡಿ. ವಯಸ್ಸಾದ ಆ ನರಿ ಹತ್ರ ನನ್ನನ್ನ ಬಿಟ್ಟು ಆಮೇಲೆ ಬೇಕಿದ್ರೆ ನೋಡಿ. ಅದು ವಯಸ್ಸಾದ ನರಿ ಅಲ್ಲ, ವೈದ್ಯ ನರಿ. ನಿಮ್ಗೆ ಮೋಸ ಮಾಡಿದ ನರಿ. ಅವ್ರು ಹೇಳಿದ ತರಾನೇ ಸಿಂಹ ಇಲಿ ಮತ್ತೆ ಮೊಲನ ಆ ವಯಸ್ಸಾದ ನರಿ ಹತ್ರ ಬಿಟ್ಟು ಹೋಗುತ್ತೆ. ಆಮೇಲೆ ಸಿಂಹ ಆ ನರಿ ಏನ್ ಮಾಡ್ತಿದೆ ಅನ್ನೋದನ್ನ ನೋಡ್ತಿತ್ತು. ನಿಮ್ಮ ಮೂರ್ಖತನ, ನನ್ನ ಬುದ್ಧಿವಂತಿಕೆಯಿಂದ ನಾನು ಯಾವುದೇ ರೀತಿ ಶ್ರಮ ಪಡೆದ ದಿನ ಚೆನ್ನಾಗಿ ತಿಂತಾ ಇದ್ದೀನಿ. ಆರಂಭ ಮಾಡೋಣ. ಏಯ್ ಕೇಳು, ನೀನು ಈ ಕಾಡಿನ ರಾಜನಿಗೆ ಮೋಸ ಮಾಡುದ್ಯಾ? ಅರೆ ಅರೆ ಮಹಾರಾಜ, ನನ್ನನ್ನು ಕೊಲ್ಬೇಡಿ. ನಾನು ಈ ಕಾಡನ್ನ ಬಿಟ್ಟು ತುಂಬಾ ದೂರಕ್ಕೆ ಹೋಗ್ಬಿಡ್ತೀನಿ. ಮಹಾರಾಜ, ದಯವಿಟ್ಟು ಕೃಪೆ ತೀರಿಸಿ ನನ್ನ ಬಿಟ್ಬಿಡಿ. ರಾಜ, ಒಂದ್ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ವಯಸ್ಸಾಗುತ್ತೆ, ಆದ್ರೆ ಮನಸ್ಸು ತುಂಬಾ ಶಕ್ತಿವಂತವಾಗಿದ್ರೆ ಶರೀರ ಕೂಡ ತುಂಬಾ ಶಕ್ತಿವಂತವಾಗಿರುತ್ತೆ.